ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಅಫೇರ್ಸ್. ನಾನು ಭಾವನಾ ಆರ್ ಗೌಡ. ರೀಸೆಂಟ್ ಆಗಿ ಬಹಳ ಸುದ್ದಿ ಆಗ್ತಿರೋ ವಿಚಾರ ಏನು ಅಂದ್ರೆ RBI ಲಂಡನ್ ಇಂದ ಟನ್ ಗಟ್ಟಲೆ ಚಿನ್ನವನ್ನ ನಮ್ಮ ಇಂಡಿಯಾಗೆ ವಾಪಸ್ ತಂದಿದೆ. ಇದು ಬರೀ ಸಾಮಾನ್ಯ ನ್ಯೂಸ್ ಅಲ್ಲ, ಇಡೀ ದೇಶದ ಭವಿಷ್ಯಕ್ಕೆ ಸಂಬಂಧಪಟ್ಟ ಒಂದು ಇಂಪಾರ್ಟೆಂಟ್ ವಿಷಯ. ನಮ್ಮ ದೇಶದ ಚಿನ್ನ ಅಂದ್ಮೇಲೆ ಅದು ಲಂಡನ್ ನಲ್ಲಿ ಏನ್ ಮಾಡ್ತಿತ್ತು, ಮತ್ತೆ ಈಗ ಯಾಕೆ ದಿಢೀರ್ ಅಂತ ವಾಪಸ್ ತಂದ್ರು? ಇದ್ರ ಹಿಂದೆ 1991ರ ಒಂದು ಕರಾಳ ಕತೆ ಇದೆ. ಬನ್ನಿ ಆ ಕತೆ ಏನು ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ನೀವೆಲ್ಲಾದ್ರೂ ಓದಿರ್ತೀರಾ 64 ಟನ್ ಚಿನ್ನ 2025ರ ಸೆಪ್ಟೆಂಬರ್ ಅಲ್ಲಿ ವಾಪಸ್ ಬಂತು ಅಂತ. ಇದು ಬರೀ ಹಾಫ್ ಟ್ರೂತ್ ಅಷ್ಟೇ. ಈ ಡೇಟ್ಸ್ ಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದನ್ನ ನಾನು ನಿಮಗೆ ಕ್ಲಿಯರ್ ಮಾಡ್ಬಿಡ್ತೀನಿ. ನೋಡಿ, ಈ ದೊಡ್ಡ ಆಪರೇಷನ್ ಶುರುವಾಗಿದ್ದು 2024ರಲ್ಲಿ, ಸುಮಾರು 1 ವರ್ಷಗಳ ಮುಂಚೆನೆ. ನ್ಯೂಸ್ಗಳ ಪ್ರಕಾರ ಸುಮಾರು 100 ಟನ್ ಚಿನ್ನ ಒಂದೇ ಬ್ಯಾಚ್ ನಲ್ಲಿ ಲಂಡನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಿಂದ ನಮ್ಮ ದೇಶದ ವಾಲ್ಟ್ ಗಳಿಗೆ ಬಂದ್ ಸೇರಿದೆ. ಆಮೇಲೂ ಸಣ್ಣ ಸಣ್ಣ ಬ್ಯಾಚ್ ಗಳು ಬಂದಿವೆ. ಒಟ್ಟಾರೆ ಲೆಕ್ಕ ಹಾಕಿದ್ರೆ ಮಾರ್ಚ್ 2023ರಿಂದ ಇಲ್ಲಿವರೆಗೆ 274 ಟನ್ಗಿಂತ ಹೆಚ್ಚು ಚಿನ್ನ ವಾಪಸ್ ಬಂದಿದೆ. ನೋಡಿ, ಇದರ ರಿಸಲ್ಟ್ ಏನಾಗುತ್ತೆ ಅಂದ್ರೆ, ಈಗ ನಮ್ಮ RBI ಹತ್ರ ಇರೋ ಒಟ್ಟು ಚಿನ್ನದಲ್ಲಿ 65%ಕ್ಕಿಂತ ಹೆಚ್ಚು ಚಿನ್ನ ನಮ್ಮ ದೇಶದ ಮುಂಬೈ ಮತ್ತು ನಾಗ್ಪುರದ ವಾಲ್ಟ್ ಗಳಲ್ಲಿ ಸೇಫ್ ಆಗಿದೆ. ಇಷ್ಟು ಚಿನ್ನವನ್ನ ದೇಶದೊಳಗೆ ತಂದಿದ್ದು ಕಳೆದ 33 ವರ್ಷಗಳಲ್ಲಿ ಇದೇ ಮೊದಲು. ಈಗ ಫ್ಲಾಶ್ ಬ್ಯಾಕ್ ಹೋಗೋಣ. 1991ರಲ್ಲಿ ಭಾರತದ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ದೇಶಕ್ಕೆ ದಿವಾಳಿ ಅನ್ನೋ ಶಬ್ದ ಹತ್ತಿರ ಬಂದಿತ್ತು. ನಮ್ಮ ಹತ್ರ ಡಾಲರ್ ಇರ್ಲಿಲ್ಲ, ಇಂಪೋರ್ಟ್ ಮಾಡ್ಕೊಳ್ಳೋಕ್ಕೂ ಕೂಡ ದುಡ್ಡಿರ್ಲಿಲ್ಲ, ವಿದೇಶರಿಗೆ ಸಾಲ ತೀರ್ಸೋಕೆ ಆಗೋ ಪರಿಸ್ಥಿತಿಯಲ್ಲಿ ನಾವಿರ್ಲಿಲ್ಲ. ಆಗ ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಬೇಕಾಯ್ತು. ನಮ್ಮ ಹೆಮ್ಮೆಯ ಚಿನ್ನದ ಬಾರ್ಗಳನ್ನ ರಾತ್ರೋರಾತ್ರಿ ನಾವು ಏರ್ಪೋರ್ಟ್ಗೆ ಕಳಿಸಿ ಲಂಡನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅಲ್ಲಿ ಒತ್ತೆ ಇಡಲಾಯಿತು. ಅಲ್ಲಿಂದ ಡಾಲರ್ ಸಾಲ ತಂದು ಆರ್ಥಿಕ ಬಿಕ್ಕಟ್ಟನ್ನ ಮ್ಯಾನೇಜ್ ಮಾಡಿದ್ವಿ. ಯಾಕಂದ್ರೆ ದೇಶಕ್ಕೆ ಆವಾಗ ಅದು ಅನಿವಾರ್ಯ ಆಗಿತ್ತು. ಆದ್ರೆ ಒಬ್ಬ ಭಾರತೀಯರಾಗಿ ನಮಗೆ ನಮ್ಮ ಚಿನ್ನವನ್ನ ವಿದೇಶಕ್ಕೆ ಕಳಿಸಿದ್ದು ಅನ್ನೋದು ಒಂದು ದೊಡ್ಡ ನೋವು ಮತ್ತು ಅವಮಾನದ ವಿಷಯ. ಅಂದ್ಹಾಗೆ 1991ರಲ್ಲಿ ಒತ್ತೆ ಇಟ್ಟಿದ್ದ ಚಿನ್ನವನ್ನ ಈ ಹಿಂದೆಯೇ ನಾವು ಸ್ವಲ್ಪ ವಾಪಸ್ ತಗೊಂಡು ಬಂದಿದ್ವಿ. ಆದ್ರೆ ನಾವು ಎಷ್ಟೋ ವರ್ಷಗಳಿಂದ ನಮ್ಮ ಚಿನ್ನದ ಒಂದಿಷ್ಟು ಭಾಗವನ್ನ ಲಂಡನ್ ನಲ್ಲೇ ಇಟ್ಟಿದ್ವಿ. ಅದ್ ಯಾಕೆ ಅನ್ನೋದಕ್ಕೂ ಕೂಡ ಪ್ರಮುಖ ಕಾರಣಗಳಿದಾವೆ. ಮೊದಲನೇದಾಗಿ ಸೇಫ್ಟಿ ವಿಚಾರ, ಸುರಕ್ಷತೆ. ಲಂಡನ್ನ ವಾಲ್ಟ್ಗಳು ತುಂಬಾನೇ ಸೇಫ್ ಅಂತ ನಂಬಿತ್ತು. ಎರಡನೇದಾಗಿ ಲಿಕ್ವಿಡಿಟಿ. ಲಂಡನ್ನ ಒಂದು ದೊಡ್ಡ ಗೋಲ್ಡ್ ಟ್ರೇಡಿಂಗ್ ಹಬ್. ಅಲ್ಲಿ ಚಿನ್ನ ಇದ್ರೆ ಬೇಕಾದಾಗ ಫಟಾಫಟ್ ಅಂತ ಮಾರ್ಕೆಟ್ಗೆ ತರಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಈಗ ದಿಢೀರಾಗಿ ಯಾಕೆ ತಂದ್ರು ಅದನ್ನು ಕೂಡ ಯೋಚನೆ ಮಾಡ್ಬೇಕಲ್ವಾ. ಮೊದಲನೇದಾಗಿ ಸೇಫ್ಟಿ ಫಸ್ಟ್. ರೀಸೆಂಟ್ ದಿನಗಳಲ್ಲಿ ರಷ್ಯಾ, ಅಫ್ಘಾನಿಸ್ತಾನದಂತಹ ದೇಶಗಳ ವಿದೇಶಿ ಆಸ್ತಿಗಳನ್ನ ಬೇರೆ ದೇಶಗಳು ಸೀಸ್ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ನಾಳೆ ಏನಾದ್ರೂ ರಾಜಕೀಯ ಗಲಾಟೆ ಆದ್ರೆ ನಮ್ಮ ಚಿನ್ನ ನಮ್ಮ ಹತ್ರನೇ ಇರಬೇಕು ಅನ್ನೋದು RBI ಪ್ಲಾನ್. ಇದು ಒಂದು ಬ್ಯಾಕಪ್ ಸ್ಟ್ರಾಟಜಿ ತರ ಇದೆ. ಎರಡನೇದಾಗಿ ಕಮ್ಮಿ ಖರ್ಚು. ನಮ್ಮ ಚಿನ್ನವನ್ನ ಬೇರೆ ದೇಶದಲ್ಲಿ ಇಟ್ಟಿದ್ರೆ ಆ ಬ್ಯಾಂಕಿಗೆ ನಾವು ಸ್ಟೋರೇಜ್ ಫೀಸ್ ಕಟ್ಟಬೇಕು, ಕೋಟಿಗಟ್ಟಲೆ ದುಡ್ಡು ಉಳಿತಾಯ ಆಗುತ್ತೆ. ಹಾಗೆ ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಆಗುತ್ತೆ. ಈಗ ಪ್ರಪಂಚದಾದ್ಯಂತ ಡಾಲರ್ನ ದರ್ಪ ಕಡಿಮೆ ಆಗ್ತಿದೆ. ಚಿನ್ನವೇ ಅಸಲಿ ಶಕ್ತಿ. ನಮ್ಮ ದೇಶದಲ್ಲಿ ಚಿನ್ನದ ಕೋಟೆ ಗಟ್ಟಿಯಾಗಿದೆ. ಡಾಲರ್ ಏನಾದ್ರೂ ಅಲಗಿದ್ರು ಕೂಡ ನಮ್ಮ ಎಕನಾಮಿಗೆ ಜಾಸ್ತಿ ಪೆಟ್ಟಾಗಲ್ಲ. ಈಗ ನಿಮಗೊಂದು ಪ್ರಶ್ನೆ ಬರ್ಬೋದು, ಯಾಕೆ ಎಲ್ಲಾ ಚಿನ್ನವನ್ನ ತಂದಿಲ್ಲ ಅಂತ. ನೋಡಿ, ಒಂದು ದೇಶದ ರಿಸರ್ವ್ಸ್ ಅನ್ನ ಒಂದೇ ಜಾಗದಲ್ಲಿ ಇಡೋದು ಸರಿಯಲ್ಲ. ಅದಕ್ಕೆ ಡೈವರ್ಸಿಫಿಕೇಶನ್ ಅನ್ನೋದು ತುಂಬಾ ಮುಖ್ಯ. ಸ್ವಲ್ಪ ಚಿನ್ನವನ್ನ ಇನ್ನು ಲಂಡನ್ ಅಲ್ಲಿ, ಸ್ವಿಸ್ ಬ್ಯಾಂಕ್ ಅಲ್ಲಿ ಇನ್ನೂ ಇಟ್ಟಿದ್ದಾರೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೇಕಾದ ಬಳಸೋಕೆ ನಮಗೆ ಈಸಿ ಆಗುತ್ತೆ ಅಂತ. ಈ ಆಪರೇಷನ್ ಇಂದ ದೇಶದ ಸಾಮಾನ್ಯ ಜನರಿಗೆ ಏನ್ ಲಾಭ ಆಗುತ್ತೆ? ಮೊದಲನೇದಾಗಿ ರೂಪಾಯಿ ಗಟ್ಟಿ ಆಗುತ್ತೆ. ದೇಶದ ಹಣಕಾಸು ವ್ಯವಸ್ಥೆ ಸೇಫ್ ಆಗಿದೆ ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ವಿಶ್ವಾಸ ಹೆಚ್ಚಾಗುತ್ತೆ. ಇದರಿಂದ ನಮ್ಮ ರೂಪಾಯಿ ಮೌಲ್ಯ ಇನ್ನೂ ಗಟ್ಟಿ ಆಗುತ್ತೆ. ಎರಡನೇದಾಗಿ ಕಡಿಮೆ ಬಡ್ಡಿ ದರಕ್ಕೆ ಸಾಲ ಸಿಗುತ್ತೆ. ದೇಶ ಆರ್ಥಿಕವಾಗಿ ಬಲಿಷ್ಠವಾದ್ರೆ ಬೇರೆ ದೇಶಗಳು ನಮಗೆ ಕಡಿಮೆ ಬಡ್ಡಿಗೆ ಸಾಲ ಕೊಡುತ್ತೆ. ಅಂದ್ರೆ ದೇಶಕ್ಕೆ ಬೇಕಾದಾಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಕಮ್ಮಿ ಖರ್ಚು ಆಗುತ್ತೆ. ಒಂದು ಹೆಮ್ಮೆ ಸಂಗತಿ. ಅತಿ ಮುಖ್ಯವಾಗಿ 1991ರ ಆ ಕಹಿ ನೆನಪು ಈಗ ಸಂಪೂರ್ಣವಾಗಿ ಮರ್ತು ಹೋಗುತ್ತೆ. ನಾವು ಯಾರ ಹಂಗಿಗೂ ಇಲ್ಲದೆ ನಮ್ಮ ಚಿನ್ನವನ್ನ ನಮ್ಮದೇ ವಾಲ್ಟ್ಗಳಲ್ಲಿ ಸುರಕ್ಷಿತವಾಗಿ ಇಟ್ಕೊಂಡಿದೀವಿ ಅನ್ನೋದು ಬಹಳ ದೊಡ್ಡ ಒಂದು ಅಂತಾರಾಷ್ಟ್ರೀಯ ಹೆಮ್ಮೆಯ ವಿಚಾರ. ಫೈನಲ್ ಆಗಿ ಹೇಳೋದಿಷ್ಟೇ, RBI ತಂದಿರೋ ಈ ಚಿನ್ನ ಬರೀ ಒಂದು ಲೋಹ ಅಲ್ಲ, ಅದು ನಮ್ಮ ದೇಶದ ನಮ್ಮ ಆತ್ಮವಿಶ್ವಾಸ ಮತ್ತು ಭದ್ರತೆಯ ಸಂಕೇತ.
ಹಳೆ ಕಹಿ ನೆನಪಿನಿಂದ ಪಾಠ ಕಲಿತು ನಮ್ಮ ಆರ್ಥಿಕ ಭವಿಷ್ಯವನ್ನ ನಾವೇ ಗಟ್ಟಿ ಮಾಡ್ಕೊಳ್ತಿರೋ ಒಂದು ಸ್ಟ್ರಾಟಜಿಕ್ ಮೂವ್. ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ವಂದೇ ಭಾರತ ಮಾತರಂ.